ಇನ್ನು ನಟ ಶಶಿಕುಮಾರ್ ಅವರ ಬಗ್ಗೆ ಬರ್ತಾರಂಥದ್ದು ಆಘಾತದ ಸುದ್ದಿ ಮತ್ತು ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ನಟ ಶಶಿಕುಮಾರ್ ಅವರಿಗೆ ನಿಜಕ್ಕೂ ಆಗಿರೋದು ಏನೋ ಅವ್ರು ಇನ್ನಿಲ್ವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ನಟ ಶಶಿಕುಮಾರ್ ಅವರು 1980ರಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಕೂಡ ಗುರುಸ್ಕೊಂಡು ಹೋದಂಥವ್ರು ಅದ್ಭುತವಾದಂಥ ನಟ ಅಂತಲೂ ಕೂಡ ಹೇಳ್ಬೋದು. ಶಂಕರ್ನಾಗಂದ ಸಂದರ್ಭದಲ್ಲಿ ಮೇಲು ತುಂಬಾ ಪೀಕಲ್ಲಿದ್ದಂಥ ಅದ್ಭುತವಾದ ಕಲಾವಿದ. ಇನ್ನು 1998ರಲ್ಲಿ ಆದಂಥ ಅಪಘಾತದಿಂದ ತುಂಬಾ ನೊಂದಿದ್ರು. ಹಾಗೆ ಅವರ ಮುಖದ ಚೇಹರ ಕೂಡ ಬದಲಾಗಿತ್ತು. ಅಷ್ಟೇ ಅಲ್ಲದೆ ಆ ಅಪಘಾತದಿಂದ ಆರ್ಥಿಕವಾಗಿ ತುಂಬಾ ಕಷ್ಟನೂ ಕೂಡ ಪಟ್ಟರು. ಇದ್ದಂಥ ಸ್ವಂತ ಸ್ನೇಹಿತರುಗಳೇ ಆ ಸಂದರ್ಭದಲ್ಲಿ ಸಹಾಯ ಕೂಡ ಮಾಡಲು ಮುಂದಾಗಲಿಲ್ಲ. ಇವನ್ನೆಲ್ಲ ಇಂದಿಗೂ ಕೂಡ ನೆನೆದುಕೊಂಡು ಕಣ್ಣೀರು ಕೂಡ ಹಾಕುತ್ತಾರೆ. ಇವ್ರನ್ನ ಸುಪ್ರೀಂ ಹೀರೋ ಅಂತ ಕೂಡ ಹೇಳಲಾಗುತ್ತೆ. ಸದ್ಯ ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಕೆಲವೊಂದು ವೈಯಕ್ತಿಕವಾಗಿ ಸ್ವಂತ ಬಿಸ್ನೆಸ್ಗಳನ್ನು ಈಗ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಹೇಳಲಾಗುತ್ತೆ. ಆಡುಗೋಡಿ ನಾಗರಭಾವಿಗಳಲ್ಲಿ ಇವರದಂಥ ಒಂದು ರೆಸ್ಟೋರೆಂಟ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ. ಈ ಕಾರಣ ಚಿತ್ರರಂಗದಿಂದ ಈಗ ಸಂಪೂರ್ಣ ದೂರ ಉಳಿದಿದ್ದಾರೆ. ಈಗಾಗಲೇ 10-15 ವರ್ಷಗಳಿಂದ ಕೂಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು.